ನಮಸ್ಕಾರ ಪದ್ಮನಾಭ್ ಬಿಸಿಲ್ ಸರ್. ನಮಸ್ಕಾರ. ಸರ್, ಈಗ ಪತ್ರಿಕಾ ದಿನಾಚರಣೆ ನಡೀತು. ಸೊ ಅದರಲ್ಲಿ ನಿಮಗೆ ಪ್ರಶಸ್ತಿ ನೀಡಿ ಗೌರವಿಸಿದ್ದಾರೆ. ಸೊ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಪತ್ರಿಕಾ ದಿನಾಚರಣೆಯಲ್ಲಿ ಭಾಗವಹಿಸಿದ್ದು ನನಗೆ ತುಂಬ ಮನಸ್ಸಿಗೆ ಸಂತೋಷವನ್ನು ತಂದಿದೆ. ಭಾಳ ಒಂದು ಒಳ್ಳೆಯ ಕಾರ್ಯಕ್ರಮ. ಇವತ್ತು ರಾಜ್ಯದಲ್ಲಿ, ದೇಶದಲ್ಲಿ ಹಾಗೂ ರಾಷ್ಟ್ರದಲ್ಲಿ ಸಹ ಪತ್ರಿಕೆ ಉದ್ಯಮ ಬಹಳ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದೆ. ಆದರೆ ಪತ್ರಿಕೋದ್ಯಮದವರಿಗೆ ಇನ್ನೂ ಹೆಚ್ಚಿನ ಮೂಲ ಸೌಕರ್ಯವನ್ನು ಒದಗಿಸಬೇಕು ಹಾಗೂ ಅವರಿಗೆ ಭದ್ರತೆಯನ್ನು ಒದಗಿಸುವಂಥ ಒಂದು ವ್ಯವಸ್ಥೆ ಜಾರಿಯಾಗಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡ್ತಾಯಿದ್ದೇನೆ. ಯಾಕೆಂದರೆ ಪತ್ರಿಕೆಗಳು ಇವತ್ತು ರಾಜಕೀಯವಾಗಿ ಏನು ನಡೀತಾ ಇದೆ, ಸಾಮಾಜಿಕವಾಗಿ ಏನು ನಡೀತಾ ಇದೆ, ಈ ಸಮಾಜದಲ್ಲಿ ಏನು ನಡೀತಾ ಇದೆ ಅಂತೇಳಿ ನೇರವಾಗಿ ಸ್ಪಷ್ಟವಾಗಿ ಜನರ ಮುಂದೆ ಇಡ್ತಾ ಇದ್ದಾರೆ. ಇದರಿಂದಾಗಿ ಈ ಸ್ಪಷ್ಟ ಸಂದೇಶದಿಂದಾಗಿ ಕೆಲವೊಂದು ತೊಡಕುಗಳು ಪತ್ರಕರ್ತರಿಗೆ ಬರ್ತದೆ. ಆವಾಗ ಪತ್ರಕರ್ತರ ಒಂದು ಹಿತವನ್ನು ಕಾಪಾಡುವಂಥದ್ದು, ಅವರ ಕುಟುಂಬಕ್ಕೆ ಒಂದು ವ್ಯವಸ್ಥೆ, ಭದ್ರತೆ ವ್ಯವಸ್ಥೆ ಒಂದು ಜಾರಿ ಆಗಬೇಕು. ಆ ನಿಟ್ಟಿನಲ್ಲಿ ಅವರ ಒಂದು ಆತ್ಮಸ್ಥೈರ್ಯವನ್ನು ನಾವು ತುಂಬಿದಂಗೆ ಆಗ್ತದೆ, ಅವರಿಗೂ ಒಂದು ಸಹಾಯವನ್ನು ಮಾಡಿದಂತೆ ಆಗ್ತದೆ ಅಂತೇಳಿ ಈ ಸಂದರ್ಭ ನಾನು ಅಭಿಪ್ರಾಯ ಪಡ್ತಾ ಇದ್ದೀನಿ. ಸರ್, ಈಗ ರಾಜ್ಯದಲ್ಲಿ ತೀವ್ರವಾಗಿ ಬರಗಾಲ ಇದೆ. ಇದ್ರ ಬಗ್ಗೆ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನೋಡಿ, 157 ತಾಲೂಕುಗಳಲ್ಲಿ ಬರಗಾಲ ಬಂದಿದೆ ಅಂತೇಳಿ ಒಂದು ಸಮೀಕ್ಷೆಯಲ್ಲಿ ಬಂದಿದೆ ಮಾಧ್ಯಮದ ಮುಖಾಂತರ. ಅದರಲ್ಲಿ ಸುಮಾರು 54 ಜಿಲ್ಲೆಗಳಲ್ಲಿ, ತಾಲೂಕುಗಳಲ್ಲಿ ಈಗಾಗಲೇ ಬಿತ್ತನೆ ಕೆಲಸಗಳು ನಡೆದಿದೆ. ಕೇಂದ್ರ ಸರ್ಕಾರವನ್ನು ನಾವು ಒತ್ತಾಯ ಮಾಡ್ತಾ ಇದ್ವಿ. ಸನ್ಮಾನ್ಯ ಉಪಮುಖ್ಯಮಂತ್ರಿಯಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೇಂದ್ರ ಸರ್ಕಾರವನ್ನು ಒತ್ತಡ ಮಾಡಿದ್ದಾರೆ. ಆದಷ್ಟು ಬೇಗ ಬರ ಪರಿಸ್ಥಿತಿಯ ಅವಲೋಕಿಸುವಂಥ ಒಂದು ಕಮಿಟಿಯನ್ನು ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಕಳಿಸಬೇಕು. ಬರ ರಾಷ್ಟ್ರೀಯ ವಿಪತ್ತು ಎಂದು ಘೋಷಣೆ ಮಾಡಬೇಕು. ಆ ಮುಖಾಂತರ ಕೇಂದ್ರ ಸರ್ಕಾರ ಕೂಡಲೇ ರಾಜ್ಯ ಸರ್ಕಾರದ ಒಂದು ಕರೆಗೆ, ರಾಜ್ಯ ಸರ್ಕಾರದ ಈ ಒಂದು ಪರಿಸ್ಥಿತಿಯನ್ನು ಅವಲೋಕಿಸಿಕೊಂಡು ಕೂಡಲೇ ಸ್ಪಂದಿಸಬೇಕು ಅಂತ ಹೇಳುವಂಥದ್ದನ್ನು ನಾವು ಕೇಂದ್ರ ಸರ್ಕಾರವನ್ನು ಒತ್ತಡ ಮಾಡ್ತಾಯಿದ್ವಿ. ಅದೇ ರೀತಿ ಕೇಂದ್ರ ಸರ್ಕಾರ ಹೆಚ್ಚಿನ ಸವಲತ್ತನ್ನು ಕೊಡಬೇಕು. ಇಲ್ಲದಿದ್ದರೆ ರಾಜ್ಯದ ಬರ ಪರಿಸ್ಥಿತಿ ಎಲ್ಲಿ ಇಂದಿನ ಕೃಷಿಕರಿಗೆ, ಸಾಮಾನ್ಯ ಜನರು ಕಷ್ಟಕ್ಕೆ, ತೊಂದರೆಗೆ ಈಡಾಗ್ತಾರೆ ಅಂತೇಳಿ ಸಂದರ್ಭ ನಾನು ಅಭಿಪ್ರಾಯ ಪಡ್ತಾ ಇದ್ದೀನಿ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು.